ಫ್ರಾನ್ಸ್ನ ಅನೆಸೆಸಿಟಿಯ ಒಂದು ಲೇಕ್ ನದಿ ಹತ್ರ ಬಂದಿದ್ದೇನೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಒಳ್ಳೆ ಬೆಟ್ಟ, ಸೂಪರಾಗಿದೆ ನೋಡಲಿಕ್ಕೆ. ಬೆಳಗ್ಗೆ 9:30 ಇಲ್ಲಿಂದ ಹೊರಡ್ಬೇಕು. ಲಿಯಾನಿಗೆ ಫ್ಲೈಟ್ ಇದೆ. ಹೋಟೆಲ್ ಹತ್ರನೇ ಇತ್ತು. 2-3 ದಿವಸದಿಂದ ಟೈಮ್ ಸಿಕ್ಕಿರಲಿಲ್ಲ. ನಮ್ಮ ಬಾಸ್ ಫೋನ್ ಮಾಡಿ ಹೇಳಿದ್ರು ಇಲ್ಲ ಹೋಗಿ ಬಾ ಅಂಥೇಳಿ. ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಚೆನ್ನಾಗಿದೆ. ಒಂದೇನೆಂದರೆ ಇಲ್ಲಿ ಜನ ಎಲ್ಲ ಹೆಲ್ತ್ ಕಾನ್ಸಿಯಸ್ಸು. ಯಾರು ನೋಡಿದ್ರು ಎಲ್ಲಾದರೂ ಯಾವ ಬೇಕಾದರೂ ಸುಮ್ಮನೆ ಓಡ್ತಾ ಇರ್ತಾರೆ. ನಾವು ಜೀವನದ ಜಂಜಾಟದಲ್ಲಿ ಓಡ್ತಾ ಇರ್ತೀವಿ. ಇವರು ಆರೋಗ್ಯ ಸರಿ ಮಾಡ್ಕೊಳಕ್ಕೆ ಓಡ್ತಾ ಇರ್ತಾರೆ. ಅಷ್ಟೇ ನಮಗೆ ಅವ್ರಿಗಿರುವ ವ್ಯತ್ಯಾಸ. ದ ಎಂಜಾಯ್ ಲೈಫ್. ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ, ಅದು ಇದು ಅಂತ. ಗೊತ್ತಿಲ್ಲ, ಅವ್ರಿಗೆ ಹೋಗಿ ಕೇಳಿದ್ರು ಅದೇ ಸಮಸ್ಯೆ ಇರುತ್ತೆ ಅನಿಸುತ್ತೆ. ಬಟ್ ನೋಡಿದರೆ ಎಲ್ಲ ಖುಷಿಯಾಗಿ ಸಖತ್ತಾಗಿದ್ದಾರೆ ಅಂತ ಅನಿಸ್ತಾ ಇದೆ ನೋಡಿ. ಹೋಗ್ತಾ ಇದ್ದೇನೆ ನದಿಯ ಹತ್ತಿರ. ನದಿಯಲ್ಲ ಅನಿಸುತ್ತೆ, ಕೆರೆ ಕೆರೆ ಕರೆಕ್ಟ್. ಲೇಕ್ ಅಂದರೆ ಕೆರೆನೇ. ಸುಮಾರು ಫ್ಲೈಟಲ್ಲಿ ಬರುವಾಗಲೂ ನೋಡ್ತಾ ಇದ್ದೆ, ಯುರೋಪು ಹೆಂಗಿದೆ ಅಂದರೆ ಗೊತ್ತಿಲ್ಲ, ಸುಳ್ಳಿದ್ರು ಇರ್ಬೋದು, ಇಲ್ಲ ನಾನು ನೋಡ್ದಂಗೆ ಎಲ್ಲ ಫುಲ್ ಗುಡ್ಡಗಳು ಇದ್ದಾವೆ. ಎಲ್ಲೆಲ್ಲೆಲ್ಲ ವ್ಯಾಲೀಸ್ ಇದೆಯಲ್ಲ ಅಲ್ಲೆಲ್ಲ ಟೌನ್ಸ್ ಇದ್ದಾವೆ. ಇಲ್ಲಿನೂ ಅಷ್ಟೇ ನೋಡಿ. ಇಲ್ಲಿ ಆ ಕಡೆನೂ ಗುಡ್ಡ ಇದೆ, ಈ ಕಡೆನೂ ಗುಡ್ಡ ಇದೆ. ಈ ಮಧ್ಯದಲ್ಲಿ ವ್ಯಾಲಿ, ಇದರಲ್ಲಿ ಫುಲ್ಲು ಮನೆಗಳಿದ್ದಾವೆ ನೋಡಿ. ಹಿಂಗಿದೆ, ಸೂಪರಾಗಿದೆ ಅಲ್ವಾ? ಕಾಣುತ್ತೆ. ಒಂದು ಖುಷಿ ಆಗೋದೇನೆಂದರೆ ನಮ್ಮ ಇಂಡ್ಯಾದಲ್ಲಿ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಒಂಥರ ಈ ವೇಗಲೆ ಕಸ ಎರೆದ್ಬಿಟ್ಟು ಗಲೀಜು ಮಾಡಿಬಿಡ್ತಾರೆ. ಒಂಥರ ಸಾಮಾಜಿಕ ಕಳಕಳಿನೇ ಇರಲ್ಲ, ಒಂಥರ ಕೇರ್ಲೆಸ್ ಥರ ಇರ್ತಾರೆ. ಇಲ್ಲಿ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿರ್ತಾರೆ. ಚೆನ್ನಾಗಿರುತ್ತೆ, ನೈಸ್. ಇನ್ನೊಂದು ಅವರು 8 ಗಂಟೆ ಆಯಿತು. ಇನ್ನು 1-1.5 ಗಂಟೆ ಟೈಮ್ ಇದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಅಲ್ಲಿ ನನ್ನ ಹೋಟೆಲಿಂದ 1 ಕಿಲೋಮೀಟ್ರ್ ದೂರ ಇದೆ. ಮೋಸ್ಟ್ಲಿ ಸಾಯಂಕಾಲ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ, ಬಟ್ ಗೊತ್ತಾಗಲೇ ಇಲ್ಲ. ಈಗ ಬೆಳಗ್ಗೆ ಬಂದಿದ್ದೀನಿ. ಪೆಡಲ್ ಬೋಟ್ಸು ಅದು ಇದೆಲ್ಲ ಇದ್ದಾವೆ ಇಲ್ಲಿ, ಸೂಪರಾಗಿದೆ ನೋಡಿ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಸಖತ್ತಾಗಿದೆ. ನೋಡೋಣ, ಅಲ್ಲಿ ಯಾರೋ ಒಬ್ಬರು ಆಂಟಿ ಕೂತಿದ್ದಾರೆ, ಫೋಟೋ ತಗೊಳಕ್ಕೆ ಕೇಳೋಣ ಅಥವಾ ಬ್ಯಾಡ್ ಗೊತ್ತಾಗ್ತಾ ಇಲ್ಲ. ಒಬ್ಬನೇ ಬಂದಿದ್ದೀನಿ, ಸೊ ಯಾರೂ ಇಲ್ಲ. ಒಬ್ಬನೇ ಫೋಟೋ ಎಲ್ಲ ತಗೊಳಕ್ಕಾಗಲ್ಲ ನೋಡಿ. ಓಡ್ತಾನೆ ಇರ್ತಾರೆ. ಹಗಲು ಓಡ್ತಾ ಇರ್ತಾರೆ, ರಾತ್ರಿನೂ ಓಡ್ತಾ ಇರ್ತಾರೆ, ಸಂಜೆನೂ ಓಡ್ತಾ ಇರ್ತಾರೆ. ಎಕ್ಸಸೈಸ್ ಮಾಡ್ತಾನೇ ಇರ್ತಾರೆ. ಎಕ್ಸಸೈಸ್
ಹೋಗ್ತೀನಿ. ರೋಮಿಂಗ್ ಬೇರೆ. ಬ್ರಿಡ್ಜ್ ಕಾಣ್ತಾ ಇದೆ, ನೋಡೋಣ. ಅದನ್ನು ಹತ್ಬಿಟ್ಟು ಅಲ್ಲಿವರೆಗೂ ಹೋಗ್ಬರ್ತೀನಿ, ನೋಡೋಣ. ಆಂಟಿ ಒಬ್ಬರು ಕೂತಿದ್ರು, ಫೋಟೋ ತೆಗಿಯೋಕ್ಕೆ ಕೇಳೋಣ ಅಂದ್ಕೊಂಡೆ. ಅದು ಬೇಡ ಅನ್ನಿಸ್ತು. ನೋಡೋಣ, ಈಗ ಸ್ವಲ್ಪ ದೂರ ಹೋಗ್ತೀನಿ. ಯಾರೋ ಒಬ್ಬರು ಕರ್ರಗಿರೋರು ಬೆಳ್ಳಗಿರೋರು ಯಾರೋ ಒಬ್ಬರು ಸಿಗ್ತಾರೆ, ನೋಡೋಣ. ಈ ಬ್ರಿಡ್ಜ್ ಹತ್ತಾ ಇದ್ದೇನೆ ಇವಾಗ. ನೋಡಿ, ಸಖತ್ತಾಗಿದೆ. ಏನಂದರೆ, ಇಲ್ಲಿ ನಾನು ಯು ಎಸ್ ಅಲ್ಲೂ ನೋಡಿದ್ದೀನಿ, ಇದೆಲ್ಲ ಏನು ಬೋಟುಗಳು ಮುಚ್ಚಿದಾರಲ್ಲ, ಎಲ್ಲದ್ರ ಮೇಲೆ ಎಣ್ಣೆ ಹೊಡ್ಕೊಂಡು ಸಂಜೆ ಆರಾಮಾಗಿ ಕೂತಿರ್ತಾರೆ. ಸೂಪರಾಗಿರುತ್ತೆ, ಮಜಾ ಖುಷಿಯಾಗಿರ್ತಾರೆ. ಸಂಜೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಮಜಾ ಕೂತಿರ್ತಾರೆ. ನೋಡಿ, ಇಲ್ಲೇ ಒಬ್ರು ಓಡ್ತಾನೆ ಇದ್ದಾರೆ. ಹೆಂಗೆ ಅದ, ಚೆನ್ನಾಗಿದೆ. ನೋಡಿ, ಫ್ರಾನ್ಸ್ ದೇಶದ ಆನೆಸಿ ಪಟ್ಟಣದ ಆನೆಸಿ, ವರ್ಲ್ಡ್ ಫೇಮಸ್ ಆನೆಸಿ ಲೇಕ್ ನೋಡಿದ್ರಾ? ಆಯ್ತು ಬಿಡಿ. ಓಕೆ.